ಓಂ ಶಾಂತಿ. ದಿನಾಂಕ ಆಗಿದೆ 23/5/2026. ರಾವಣನು ನಿಮ್ಮನ್ನು ಬಹಳ ಪೀಡಿತರನ್ನಾಗಿ ಮಾಡಿದ್ದಾನೆ. ಈಗ ನೀವು ಭಕ್ತರ ರಕ್ಷಕನಾದ ಭಗವಂತನು ನಿಮ್ಮ ಪೀಡೆಯನ್ನು ದೂರ ಮಾಡಲು ಬಂದಿದ್ದಾರೆ. ಸುಪುತ್ರರು ಸದಾ ಮಾತಾಪಿತರನ್ನು ಫಾಲೋ ಮಾಡಿ ಸಿಂಹಾಸನಾಧೀಶರಾಗುತ್ತಾರೆ. ತೀವ್ರ ಪುರುಷಾರ್ಥದಲ್ಲಿ ತೊಡಗಿರುತ್ತಾರೆ. ಅವರಿಗೆ ತಂದೆಯ ಜೊತೆ ಬಹಳ ಸತ್ಯ ಹೃದಯವಿರುತ್ತದೆ. ಸತ್ಯ ಹೃದಯದವರು ಸದಾ ಶ್ರೀಮತದಂತೆ ನಡೆಯುತ್ತಾರೆ. ಒಂದು ವೇಳೆ ಒಳಗಡೆ ಸತ್ಯತೆ ಇಲ್ಲವೆಂದರೆ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಭಕ್ತರಿಗೆ ರಾವಣನ ಬಹಳ ದುಃಖವಿದೆ. ರಾವಣ ಸಂಪ್ರದಾಯವು ದುಃಖದಿಂದ ಪೀಡಿತರಾಗಿದ್ದಾರೆ. ಆದ್ದರಿಂದ ಭೋಲಾನಾಥನನ್ನು ನೆನಪು ಮಾಡುತ್ತಾರೆ. ನಿಮಗೆ ದಿವ್ಯ ದೃಷ್ಟಿ ಸಿಕ್ಕಿದೆ. ಈಗ ನಿಮ್ಮ ಹೆಸರೇ ಆಗಿದೆ ಬ್ರಹ್ಮಕುಮಾರ ಕುಮಾರಿಯರು. ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವೆಂದು ಬೋರ್ಡಿನ ಮೇಲೆ ಹೆಸರಿದೆ. ಬ್ರಹ್ಮ ವಿಷ್ಣು ಶಂಕರರನ್ನು ರಚಿಸುವವರು ತಂದೆಯೇ ಆಗಿದ್ದಾರೆ. ಅವರಿಗೆ ನಿರಾಕಾರನೆಂದು ಹೇಳಲಾಗುತ್ತದೆ. ಇವರು ಬೇಹದ್ದಿನ ತಂದೆಯಾದರು. ಪರಮಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸುತ್ತಾರೆ. ಎಲ್ಲವೂ ಇವರ ರಚನೆಯಾಗಿದೆ. ಎಲ್ಲ ಮನುಷ್ಯ ಮಾತ್ರರು ವಾಸ್ತವದಲ್ಲಿ ಶಿವವಂಶೀಯರಾಗಿದ್ದಾರೆ. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ಬ್ರಹ್ಮರವರ ಮೂಲಕ ರಚನೆಯು ಇಲ್ಲಿಯೇ ಆಗುತ್ತದೆ. ಇಲ್ಲಿಯೇ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ. ಮೃತ್ಯುವು ಸಮ್ಮುಖದಲ್ಲಿ ನಿಂತಿದೆ. ಅಂಧಕಾರ ಮತ್ತು ಪ್ರಕಾಶತೆಯ ವರ್ಣನೆಯನ್ನು ಸಂಗಮದಲ್ಲಿಯೇ ಮಾಡಲಾಗುತ್ತದೆ. ನೀವೀಗ ಘೋರ ಪ್ರಕಾಶದಲ್ಲಿ ಬಂದಿದ್ದೀರಿ. ಈ ಸಮಯದಲ್ಲಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಸತ್ಯಯುಗದಲ್ಲಿ ಸೂರ್ಯವಂಶಿ ಮನೆತನದವರಾಗಿದ್ದೀರಿ. ಮತ್ತೆ ಅಂತ್ಯದಲ್ಲಿ ಬಂದು ಶೂದ್ರ ವಂಶೀಯರಾಗಿದ್ದೀರಿ. ಎಲ್ಲ ಸಾಲಿಗ್ರಾಮಗಳ ತಂದೆ ಒಬ್ಬರೇ ಶಿವನಾಗಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವು ಹನಿಯುತ್ತಿರುತ್ತದೆ. ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಪರಮಪಿತ ಪರಮಾತ್ಮನ ಮೂಲಕ ಈಗ ಆತ್ಮವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ನೀವೇ ಕೇಳಿದ ನಂತರ ಧಾರಣೆ ಮಾಡಿಕೊಳ್ಳುತ್ತೀರಿ. ಇಲ್ಲಂತೂ ಚಿಕ್ಕ ವಯಸ್ಸಿನಲ್ಲಿಯೇ ಕುಳಿತಂತೆಯೇ ಅಕಾಲ ಮೃತ್ಯುವಾಗಿ ಬಿಡುತ್ತದೆ. ನೀವೀಗ ಆ ಕಾಲದ ಮೇಲೆ ಜಯಗಳಿಸುತ್ತೀರಿ. ಅಲ್ಲಿ ಆ ಕಾಲವೆಂದೂ ಕಬಳಿಸುವುದಿಲ್ಲ. ಎಲ್ಲಿಯವರೆಗೆ ನೀವೆಲ್ಲ ಬ್ರಾಹ್ಮಣರು ಬ್ರಹ್ಮಮುಖ ವಂಶಾವಳಿ ಆಗುವುದಿಲ್ಲವೋ ಅಲ್ಲಿಯವರೆಗೆ ತಾತನಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ರಾಮನ ಸೀತೆಯ ಅಪಹರಣವಾಯಿತು ಎಂದು ತಿಳಿಯುತ್ತಾರೆ. ಆದರೆ ನಾವೆಲ್ಲರೂ ಸೀತೆಯರಾಗಿದ್ದೇವೆ. ನಾವು ರಾವಣನ ಬಂಧನದಲ್ಲಿ ಸಿಲುಕಿದ್ದೇವೆಂದು ತಿಳಿದುಕೊಳ್ಳುವುದಿಲ್ಲ. ಶ್ರೀಮತದ ಅನುಸಾರವೇ ನಿಮಗೆ ತಾತನಿಂದ ಆಸ್ತಿಯು ಸಿಗುತ್ತದೆ. ಬ್ರಹ್ಮನು ಸ್ವರ್ಗದ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ತಾತನ ಸಂಪಾದನೆಯ ಮೇಲೆ ಮೊಮ್ಮಕ್ಕಳ ಅಧಿಕಾರವಿರುತ್ತದೆ. ಆತ್ಮದಲ್ಲಿರುವ ತಮೋಪ್ರಧಾನತೆಯ ಸಂಸ್ಕಾರವನ್ನು ನೆನಪಿನ ಬಲದಿಂದ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಸತೋಪ್ರಧಾನರಾಗಬೇಕಾಗಿದೆ. ತಂದೆಯಿಂದ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳಲು ಸದಾ ಸುಪುತ್ರರಾಗಿ ಶ್ರೀಮತದಂತೆ ನಡೆಯಬೇಕಾಗಿದೆ. ಸತ್ಯ ತಂದೆಯೊಂದಿಗೆ ಸತ್ಯವಾಗಿರಬೇಕಾಗಿದೆ. ಮಾತಾಪಿತರನ್ನು ಪೂರ್ಣ ಫಾಲೋ ಮಾಡಬೇಕಾಗಿದೆ. ಜ್ಞಾನ ರತ್ನಗಳ ದಾನವನ್ನು ಮಾಡುತ್ತಿರಬೇಕಾಗಿದೆ. ತಮ್ಮ ಪರಿವರ್ತನೆಯ ಮೂಲಕ ನಿರಂತರ ವಿಜಯದ ಅನುಭೂತಿ ಮಾಡುವಂತಹ ಸತ್ಯ ಸೇವಾದಾರಿ ಭವ. ಹೇಗೆ ನಿರಂತರ ಯೋಗಿಯಾಗಿದ್ದೀರಿ ಹಾಗೆಯೇ ನಿರಂತರ ವಿಜಯಿಯಾಗಿರಿ. ಇದರಿಂದ ಸತ್ಯ ಸೇವಾದಾರಿ ಆಗಿಬಿಡುತ್ತೀರಿ. ವಿಶೇಷತೆಗಳು ಅಥವಾ ಗುಣವು ದಾತನ ಕೊಡುಗೆಯಾಗಿದೆ. ದಾತನನ್ನು ನೋಡಿ ವ್ಯಕ್ತಿಯನ್ನಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.